ದರೋಡೆ ಪ್ರಕರಣದಲ್ಲಿ ಭಾಗಿಯಾದವರು ಮೊಬೈಲ್ ಬಳಸಿರಲಿಲ್ಲ ಪ್ರಮುಖವಾಗಿ. ನೋಡಿ, ಅಷ್ಟರ ಮಟ್ಟಿಗೆ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಯಾವುದೇ ಕಾರಣಕ್ಕೂ ಮೊಬೈಲ್ ಬಳಸಿರಲಿಲ್ಲ ಅಂತೆ. CMS ನವರು ನೋಟಿಸ್ ಸೀರಿಯಲ್ ನಂಬರ್ ಏನು ಮೇಂಟೈನ್ ಕೂಡ ಮಾಡಿಲ್ಲ ಅಂತೆ. ಒಟ್ಟು 11 ತಂಡಗಳಲ್ಲಿ 200 ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ಸರಿಸುಮಾರು 200 ಪೊಲೀಸರ ಕಾರ್ಯಾಚರಣೆಯ ಫಲವೇ ಇದೆ. ಈಗ 5.76 ಲಕ್ಷ ಸಿಕ್ಕಿದೆ ಸ್ವಾಮಿ. ಕರ್ನಾಟಕ, ತೆಲಂಗಾಣ, ಕೇರಳ, ಗೋವಾದಲ್ಲೂ ಕೂಡ ಶೋಧವನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ನಾವು ಗಮನಿಸ್ತಾ ಹೋದ್ರೆ 7 ರಿಂದ 8 ಜನ ಅನ್ನುವಂತ ಒಂದು ಮಾಹಿತಿ ಇದೆ. ಈಗಾಗಲೇ 3 ಜನ ಸಿಕ್ಕಿದ್ದಾರೆ. ಸೊ ಒಂದಿಷ್ಟು ಜನ ಸಿಗಬೇಕು, ಇನ್ನಷ್ಟು ಹಣ ಜಪ್ತಿ ಮಾಡಬೇಕಾಗಿರುವುದು ಒಂದ್ ಕಡೆ ಬಾಕಿ ಇದೆ. ಅವರಿಗಾಗಿ ಒಂದ್ ಕಡೆ ಶೋಧವನ್ನ ಮಾಡ್ತಾ ಇದ್ದೀವಿ. ದರೋಡೆ ಕೇಸ್ನಲ್ಲಿ ಈವರೆಗೆ 30 ಜನರ ವಿಚಾರಣೆ ನಡೆಸಲಾಗಿದೆ. ಗೋವಿಂದಪುರ ಠಾಣೆ ಕಾನ್ಸ್ಟೇಬಲ್ ಅಣ್ಣಪ್ಪನನ್ನು ಕೂಡ ಬಂಧಿಸಲಾಗಿದೆ. ದರೋಡೆಕೋರರು ಬಳಸಿದಂತ ಇನೋವಾ ಕಾರ್ ಒಂದ್ ಕಡೆ ಜಪ್ತಿ ಮಾಡಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಈ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. PC ಲಾಕ್ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ರೀತಿಯಾದಂತ ಕಂಪ್ಲೀಟ್ ಆದಂತ ಒಂದಿಷ್ಟು ಮಾಹಿತಿಯನ್ನು ಕೊಡುವಂತ ಕೆಲಸವೂ ಕೂಡ ಈಗ ಪ್ರಮುಖವಾಗಿ ಸೀಮಂತ್ ಕುಮಾರ್ ಸಿಂಗ್ ಅವರು ಒಂದಿಷ್ಟು ಕೊಟ್ಟರು. ಯಾವ ರೀತಿಯಾಗಿ ಆದರೂ ಏನು ಕತೆ ಅಂತ ನೋಡಿ. ದರೋಡೆ ಆಗ್ತಿದ್ದ ಅಂತೆ ಒಂದ್ ಕಡೆ ಪೊಲೀಸರಿಂದ ನಾಕಾಬಂದಿ ನಡೆಯುತ್ತೆ. ನಗರದ ಹಲವು ಕಡೆ ನಾಕಾಬಂದಿ ಹಾಕಿ ಒಂದಿಷ್ಟು ಪರಿಶೀಲನೆ ಕೂಡ ಮಾಡ್ತಾರೆ. ಈ ಟೈಮ್ನಲ್ಲಿ ತಾನೇ ಬಂದು ಸಿಕ್ಕಿ ಬಿದ್ದಂತ PC ಅಣ್ಣಪ್ಪ ಬಾಣಸ್ವಾಡಿ ಠಾಣೆ ಹೆಡ್ ಕಾನ್ಸ್ಟೇಬಲ್ ಬಳಿ ವಿಚಾರವನ್ನ ಮಾಡ್ತಾರೆ. ಸೊ ವಿಚಾರಿಸ್ತಾರೆ, ಏನ್ ನಡೀತಾ ಇದೆ, ಏನ್ ಕತೆ, ರಾಬರಿ ಬಗ್ಗೆ ಮಾಹಿತಿ ಪಡೆಯಲು ಒಂದ್ ಕಡೆ ಯತ್ನವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ತನ್ನ ಲಿಮಿಟ್ ಅಲ್ಲದಿದ್ರೂ ಕೂಡ ಅಲ್ಲಿ ಹೋಗಿ ವಿಚಾರ ಒಂದ್ ಕಡೆ ಕೆದಕುವಂತ ಕೆಲಸವನ್ನ ಮಾಡ್ತಾರೆ. ಈ PC ಅಣ್ಣಪ್ಪ ತಮ್ಮ ಲಿಮಿಟ್ ನಲ್ಲಿ ಇರೋದಿಲ್ಲ. ಯಾಕಂದ್ರೆ ಬಾಣಸ್ವಾಡಿ ಠಾಣೆ ಹೆಡ್ ಕಾನ್ಸ್ಟೇಬಲ್ ಒಂದ್ ಕಡೆ ವಿಚಾರಣೆ ಮಾಡ್ತಾರೆ. ಅಣ್ಣ ಈ ಕಾರ್ ಸಿಕ್ತಾ, ಅಣ್ಣ ಈ ಕಾರ್ ಸಿಕ್ತಾ ಅಂತ ಕೇಳಿದಾಗ ಯಾಕೆ ಇವನು ಲಿಮಿಟಲ್ಲಿ ಬರೋದಲ್ಲ, ಯಾಕೆ ಇವನು ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾನೆ, ಏನಾದರೂ ಇವನೇ ಭಾಗಿಯಾಗಿದ್ದಾನೆ ಅಂತ ಮೊದಲಿಗೆ ಒಂದಿಷ್ಟು ಅನುಮಾನ ಬರುತ್ತೆ. ಆ ಅನುಮಾನ ಒಂದು ರೀತಿಯಾಗಿ ಸತ್ಯವೇ ಆಗೋಗ್ಬಿಡುತ್ತೆ. PC ಅಣ್ಣಪ್ಪ ವರ್ತನೆ ಬಗ್ಗೆ ಪೊಲೀಸರಿಗೆ ಒಂದಿಷ್ಟು ಅನುಮಾನ ಮೂಡೋದಕ್ಕೆ ಆರಂಭ ಮಾಡ್ತಾರೆ. ಈತನ ಚಲನವಲನ ಮೇಲೂ ಕೂಡ ಕಣ್ಣಿಟ್ಟದಂಥ ಸ್ಥಳೀಯರು, ಪೊಲೀಸ್ ಅಧಿಕಾರಿಗಳು CCB ವಶಕ್ಕೆ ಪಡೆದು ಒಂದಿಷ್ಟು ವಿಚಾರಣೆ ಮಾಡಿದಾಗ ಕೃತ್ಯ ಒಂದಿಷ್ಟು ಬಯಲಾಗುವ ಬಿಡುತ್ತೆ. ನೋಡಿ, ಈಗ ಮತ್ತೊಂದು ಕಡೆ ಈ ಕಾನ್ಸ್ಟೇಬಲ್ ಕ್ರೈಮ್ ಹಿಸ್ಟ್ರಿ ಗಮನಿಸ್ತಾ ಹೋದ್ರೆ ಇವಂದು ಈ ಅಪ್ಪನ ಕ್ರೈಮ್ ಹಿಸ್ಟ್ರಿ ಒಂದೊಂದಲ್ಲ ಕಣ್ರಿ. ಗೋವಿಂದಪುರ ಠಾಣೆ ಕಾನ್ಸ್ಟೇಬಲ್ ಆಗಿದ್ದಂಥ ಈ ಅಣ್ಣಪ್ಪ ಕ್ರೈಮ್ ಸಿಬ್ಬಂದಿ ಆದಾಗ ರಾಬರಿ ಮಾಡಿಸಿದಂಥ ಅಣ್ಣಪ್ಪ. ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಕ್ರೈಮ್ ಬೀಟ್ನಲ್ಲಿ ಇದ್ದಾಗ ಒಂದಿಷ್ಟು ರಾಬರಿ ಮಾಡಿಸುವಂಥ ಕೆಲಸವೂ ಕೂಡ ಮಾಡ್ತಾ ಇದೆ. ಯಾಕಂದರೆ ಸ್ಥಳೀಯ ಯುವಕರನ್ನ, ಸ್ಥಳೀಯ ಒಂದಿಷ್ಟು ಪುಡು ರೌಡಿಗಳನ್ನು ಬಳಸ್ಕೊಂಡು ರಾಬರಿ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಕುಂಬಳಗೋಡು ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗುತ್ತೆ. ಮತ್ತೊಂದು ಕಡೆ ವೇಶ್ಯೆಯರ ಬಳಿ ಹಣಕ್ಕಾಗಿ ಬೇಡಿಕೆ ಕೂಡ ಇಟ್ಟಿದ್ದಂತೆ ಈ ಆರೋಪವೂ ಕೂಡ ಇವನ ಮೇಲೆ ಇದೆ. ಮತ್ತೊಂದು ಕಡೆ MG ರೋಡ್ ಬಳಿ ಕ್ರಿಕೆಟ್ ಬುಕ್ಕಿಂಗ್ಗಳಿಗೆ ಹಣಕ್ಕಾಗಿ ಒಂದಿಷ್ಟು ಬೆದರಿಕೆ ಕೂಡ ಹಾಕಿದ್ದಂತೆ. ಈ ಪ್ರಕರಣದಲ್ಲಿ ಜೈಲಿಗೂ ಹೋಗಿ ಬಂದಂಥ ಈ ಅಣ್ಣಪ್ಪ. ನೋಡಿ, ಇದು ಕೂಡ ಆಗಿದೆ. ಈ ಸಂಬಂಧ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸಾಲು ಆರೋಪಗಳಿತ್ತು. ನಾನ್ ಸ್ಟಾಪ್ ತನಿಖೆ ನಡೀತಾ ಇತ್ತು. ಸೊ ಇಷ್ಟೆಲ್ಲ ಟೆನ್ಷನ್ನಲ್ಲಿ ಇದ್ದಂಥವ್ರಿಗೆ ಅಣ್ಣಪ್ಪನ ತಲೆ ಒಂದು ಕಡೆ ಕೆಟ್ಟಬಿಟ್ಟಿತ್ತು. ಏನಾದರೂ ದೊಡ್ಡದಾಗಿ ಪ್ಲಾನ್ ಮಾಡಬೇಕು ಅಂತ. ಒಂದು ರೀತಿಯಾಗಿ ದೊಡ್ಡದಾಗಿ ಪ್ಲಾನ್ ಮಾಡಿದ್ರೆ ಒಂದು ರೀತಿಯಾಗಿ ಪರ್ಮನೆಂಟ್ ಆಗಿ ಹೊರಗೆ ಬರಬಾರ್ದು, ಆ ರೀತಿ ಮಾಡಿಬಿಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದ. ಯಾಕಂದರೆ ಈ ಸಣ್ಣ ಪುಟ್ಟ ಮಾಡಿದ್ರೆ 1 ತಿಂಗಳು, 1 ವರ್ಷನೋ 2 ವರ್ಷನೋ ಅಥವಾ ಬೇಲಿಂದ ಹೊರಗಡೆ ಬಂದುಬಿಡ್ತೀವಿ. ಸೊ ದೊಡ್ಡದಾಗಿ ಮಾಡಿದಾಗ ಒಂದು ರೀತಿಯಾಗಿ ಅಥವಾ 2 ವರ್ಷನೋ 3 ವರ್ಷನೋ 4 ವರ್ಷನೋ ಅಥವಾ 10 ವರ್ಷನೋ ಏನಾದರೂ ಒಂದಿಷ್ಟು ದೊಡ್ಡದಾಗಿ ಮಾಡಬೇಕು ಅನ್ನುವಂಥ ಪ್ಲಾನನ್ನು ಕಟ್ಕೊಂಡ್ಬಿಟ್ಟಿದ್ದಂತೆ. ನೋಡಿ, ಅಷ್ಟರ ಮಟ್ಟಿಗೆ ಅವನಿಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಸೊ ಕಳ್ಳ ಪೊಲೀಸ್ ಫ್ರೆಂಡ್ಶಿಪ್ ಅಂತಾನೆ ಹೇಳ್ಬೋದು ಇಲ್ಲಿ. ಯಾಕಂದರೆ ಬಾಣಸ್ವಾಡಿಯಲ್ಲಿ ಒಂದು ಕಡೆ ಕ್ರೈಮ್ ಬೀಟ್ ಕೆಲಸ ಮಾಡಬೇಕಾದಂಥ ಸಂದರ್ಭದಲ್ಲಿ ಕಾನ್ಸ್ಟೇಬಲ್ ಅಣ್ಣಪ್ಪನ ವಿರುದ್ಧ ಕೆಲವು ಆರೋಪಗಳು ಕೇಳಿಬರ್ತಲ್ಲ. ಇನ್ನು ಕ್ರೈಮ್ ಬೀಟ್ನಿಂದ ತೆಗೆದು ಹೊಯ್ಸಳಕ್ಕೆ ಹಾಕಿಬಿಡ್ತಾರೆ. ಸೊ ಈ ಬೀಟ್ ಹಾಕಿದಾಗ ಇದೇ ಸಮಯದಲ್ಲಿ CMSನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಝವೇರ್ ಏನಿದ್ದಾನೆ ಒಂದಿಷ್ಟು ಪರಿಚಯ ಆಗುತ್ತೆ. ಕೆಲಸ ಇಲ್ಲದೆ ಇಬ್ಬರೂ ಕೂಡ ಮುಖಾಮುಖಿ ಆಗಿದ್ರು. ನಂತರ ಇಬ್ಬರೂ ಕೂಡ ಒಂದು ಕಡೆ ಸ್ನೇಹಿತರಂತೆ ಸುತ್ತಾಡೋದಕ್ಕೆ ಆರಂಭ ಮಾಡ್ತಾರೆ. ಇದೇ ವೇಳೆ ಝವೇರ್ನ CMS ಕೆಲಸ ಬಗ್ಗೆಯೂ ಕೂಡ ಹೇಳ್ಕೊಂಡಿದ್ದ. ಎಷ್ಟು ದುಡ್ಡು ಇರುತ್ತೆ, ಹೇಗೆ ಕೆಲಸ ಮಾಡ್ತಾರೆ, ಹೀಗೆ CMS ವಾಹನದ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಅವನಿಗೆ ಮುಂದೆ ಹೇಳ್ಬಿಡ್ತಾನೆ. ಹೆಂಗಿದ್ರು ಕೂಡ ಅವನು ಫ್ರೆಂಡು ನಾನು ಫ್ರೆಂಡು, ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನ ಅಥವಾ ಹೆಂಗೆ ನಡೀತಾ ಇತ್ತು. ಯಾಕಂದರೆ ಅವನು ಕೂಡ ಕೆಲಸ ಬಿಟ್ಬಿಟ್ಟಿದ್ದ. ಏನೋ ಬೇರೆ ಕೆಲಸ ವಿಚಾರಕ್ಕೆ ಏನೋ ಒಂದು ವಿಚಾರದಲ್ಲಿ ಅವನು ಕೂಡ ಕೆಲಸ ಬಿಟ್ಬಿಟ್ಟಿದ್ದ. ಹೆಂಗಾದರೂ ಮಾಡಿ ಈಗ ದುಡ್ಡು ಮಾಡಬೇಕಾಗಿದೆ. ಈ ಸಣ್ಣ ಪುಟ್ಟ ಮಾಡಿಬಿಟ್ಟು ಯಾಕೆ ಅವ್ರ ಹತ್ರ 1,000ನೋ ಇವ್ರ ಹತ್ರನೋ 2,000ನೋ ಅವ್ರ ಹತ್ರ 10,000ನ ಕದಿಯೋದು ಯಾಕೆ, ಹೊಡೆದ್ರೆ ಒಂದಿಷ್ಟು ದೊಡ್ಡದಾಗಿ ಹೊಡೆಯೋಣ ಅನ್ನುವಂಥ ರೀತಿಯಾಗಿ ಇಬ್ಬರು ಸೇರಿಕೊಂಡು ಒಂದಿಷ್ಟು ದರೋಡೆ ಪ್ಲಾನ್ ಹಾಕಿಬಿಡ್ತಾರೆ. ಈ ಅಣ್ಣಪ್ಪನ ಮೇಲೆ ಅನುಮಾನ ಯಾಕೆ ಅಂತ ಅಂದಾಗ ಪಕ್ಕದ ಸ್ಟೇಷನ್ ಸಿಬ್ಬಂದಿ ನಾಕಾಬಂದಿ ಹಾಕಿರ್ತಾರಲ್ಲ. ಸೊ ಅದೆಲ್ಲವೂ ಕೂಡ ಒಂದು ರೀತಿಯಾಗಿ ಆಗಿಬಿಡುತ್ತೆ. ಸೊ ಎಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಅಣ್ಣಪ್ಪ ಈ ರೀತಿಯಾಗಿ ಒಂದು ಕಡೆ ಲಾಕ್ ಆಗೋದಕ್ಕೆ ಅಮ್ಮನೇ ಹಾದಿ ಮಾಡಿ ಕೊಡ್ತಾನೆ.
ಅವನೇ ಹಾದಿ ಮಾಡಿಕೊಡ್ತಾನೆ. ಈ ಕಳ್ಳ ಪೊಲೀಸನ ಫ್ರೆಂಡ್ಶಿಪ್ನಲ್ಲಿ ಗಮನಿಸ್ತಾ ಹೋದರೆ ನಿಜವಾಗ್ಲೂ ಕೂಡ ಇಷ್ಟರ ಮಟ್ಟಿಗೆ ಪೊಲೀಸ್ ಅಧಿಕಾರಿಗೆ ಒಂದು ಕಡೆ ಕಾನ್ಸ್ಟೇಬಲ್ ಹಾಕೊಂಡು ಕೆಲಸ ಮಾಡಿಕೊಂಡೆ ಇವೆಲ್ಲವೂ ಕೂಡ ಹೋಗ್ಬಿಡುತ್ತೆ ನೋಡಿ. ಅಷ್ಟರ ಮಟ್ಟಿಗೆ ನಾವು ಗಮನಿಸ್ತಾ ಹೋದಾಗ ಹೌದಪ್ಪ ಏನೇನೋ ಸಿಗಂಗಿಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಈ ಗುಂಪುಗಾರಿಕೆ ಮಾಡಿದಾಗ, ಈ ಗ್ಯಾಂಗ್ ಮಾಡಿದಾಗ ಸಹಜವಾಗಿ ಸಿಕ್ಬಿಡ್ತಾರೆ. ಯಾಕೆ ಅಂತಂದರೆ ಈ ಒಬ್ಬೊಬ್ಬರು ಮೈನಸ್ ಪಾಯಿಂಟ್ ಇರುತ್ತೆ. ಈ ಮೈನಸ್ ಪಾಯಿಂಟಲ್ಲಿ ಗಮನಿಸ್ತಾ ಹೋದರೆ ಇದೇ ಪಿ ಸಿ ಏನು ಮಾಸ್ಟರ್ ಮೈಂಡು ಕಿಂಗ್ ಪಿನ್ ಅಂತ ಇದ್ರಲ್ಲ, ಇದೇ ಒಂದು ಕಡೆ ಪಿ ಸಿ ಅಣ್ಣಪ್ಪನ ಒಂದು ಕಡೆ ಮೈನಸ್ ಪಾಯಿಂಟು. ಈ ಮೈನಸ್ ಪಾಯಿಂಟ್ ಇರೋದ್ರಿಂದಾಗಿ ಹಾಗಾಗಿ ಇವೆಲ್ಲವೂ ಕೂಡ ಬೆಳವಣಿಗೆ ಆಗೋಗ್ಬಿಡುತ್ತೆ. ಹೆಸರು ಅಣ್ಣಪ್ಪನ ಮೇಲೆ ಯಾಕೆ ಅನುಮಾನ ಅನ್ನುವಂಥದ್ದು ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು. ಇಷ್ಟೆಲ್ಲವೂ ಕೂಡ ಅಣ್ಣಪ್ಪನ ಮೇಲೆ ಒಂದಿಷ್ಟು ಬೆಳವಣಿಗೆ ಆಗುತ್ತೆ. ಸೊ ಹಾಗಾಗಿ ನೋಡಿ, ಒಟ್ಟು 11 ತಂಡಗಳಲ್ಲಿ 200 ಪೊಲೀಸರು ಇವತ್ತು ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. 5,76,00,000 ಹಣವನ್ನು ಇದೀಗ ರಿಕವರಿ ಮಾಡಿದ್ದಾರೆ. 7,11,00,000 ರೂಪಾಯಿಯಲ್ಲಿ ಇದೀಗ ಸಿಕ್ಕಿರುವಂಥದ್ದು 5,76,00,000 ಉಳಿದ ಹಣಕ್ಕಾಗಿ, ಹಾಗೆ ಉಳಿದ ಆರೋಪಿಗಳಿಗಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಇದೀಗ ಒಂದು ರೀತಿಯಾಗಿ ಶೋಧ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಎಲ್ಲರೂ ಕೂಡ ಶೋಧ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ ಎಲ್ಲ ಕಡೆಯೂ ಕೂಡ ಹೋಗ್ತಾ ಇದ್ದಾರೆ. ಎಲ್ಲ ಕಡೆಯೂ ಕೂಡ ಹೋಗೋದು ಅವರ ಯಾರ್ಯಾರು ಇದ್ದಾರೆ, ಏನೇನು ಪ್ರಮುಖವಾಗಿ ಈ ರವಿ, ರಾಕೇಶು ಏನೇನು ಈ ಫೋಟೋಗಳು ಒಂದಿಷ್ಟು ರಿವೀಲ್ ಆಗ್ತಾ ಇದೆ, ಇವರೇ ಅನ್ನುವಂಥದ್ದು ಒಂದು ಕಡೆ ಏನು ಕನ್ಫರ್ಮ್ ಆಗಿಬಿಟ್ಟಿದೆ. ಪೊಲೀಸ್ ಅಧಿಕಾರಿಗಳು ಒಂದು ಕಡೆ ಬಿಟ್ಬಿಟ್ಟಿದ್ದಾರೆ. ಎಲ್ಲೇ ಹೋದರೂ ಕೂಡ ಇವರು ಏನೇ ಮಾಡಿದ್ರೂ ಕೂಡ ಇವರನ್ನು ಬಡ್ದು ಬಾಯಿಗೆ ಹಾಕೋಬೇಕು ಅಂತ ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ಕಡೆ ರೆಡಿ ಆಗಿಬಿಟ್ಟಿದ್ದಾರೆ.